ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಘು ಸ್ಟಾರ್ ಸ್ಕಿಂಗ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಮೈಸೂರಿನಿಂದ 78 ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗೋದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ನನ್ನ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತು ನನ್ನೊಟ್ಟಿಗೆ ನೀವು ಬರ್ತಾ ಇದ್ದೀರಾ ಶ್ರೀ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ. ಇನ್ನು ಗೋಪಾಲಸ್ವಾಮಿ ಬೆಟ್ಟದ ಬಗ್ಗೆ ನೀವು ಹಿನ್ನೆಲೆ ತಿಳ್ಕೋಬೇಕು ಅಂದರೆ, ಪುರಾಣಗಳಲ್ಲಿ ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿದಂತಹ ಶ್ರೀ ಕೃಷ್ಣ ಪರಮಾತ್ಮನ ವಿಗ್ರಹ ಅದು. ಅದನ್ನು ಕಾಲಾಂತರದ ನಂತರ ನಮ್ಮ ಮೈಸೂರಿನ ಒಡೆಯರು ಆ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುತ್ತಾ ಬಂದಿದ್ದಾರೆ. ಇನ್ನೂ ಆ ದೇವಸ್ಥಾನ ಫಾರೆಸ್ಟಲ್ಲಿರೋ ಕಾರಣದಿಂದಾಗಿ ಪ್ರೈವೇಟ್ ವೆಹಿಕಲ್ಗಳನ್ನ ದೇವಸ್ಥಾನದ ಮೇಲ್ಗಡೆ ಬಿಡೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ನಮ್ಮ ವೆಹಿಕಲ್ಸ್ಗಳನ್ನ ಕೆಳಗಡೆ ಪಾರ್ಕಿಂಗ್ ಮಾಡಿ ಮೇಲೆ ಹೋಗಬೇಕಾಗುತ್ತೆ. ಇನ್ನು ಮೇಲ್ಗಡೆ ಹೇಗೆ ಹೋಗೋದು ಅಂದರೆ, ನಮ್ಮ ಕರ್ನಾಟಕದ ಗೌರ್ಮೆಂಟ್ ಬಸ್ಗಳು ಮಾತ್ರ ಮೇಲ್ಗಡೆ ಬಿಡೋದು. ಪ್ರೈವೇಟ್ ವೆಹಿಕಲ್ಗಳು, ಬಸ್ ಆಗಲಿ, ಕಾರ್ಗಳಾಗಲಿ, ಬೈಕ್ಗಳಾಗಲಿ ಮೇಲ್ಗಡೆ ಬಿಡೋದಿಲ್ಲ. ಅಲ್ಲಿಂದ ನಾವು ಗೌರ್ಮೆಂಟ್ ಬಸ್ ಮುಖಾಂತರನೇ ಮೇಲೆ ಹೋಗಬೇಕಾಗುತ್ತೆ. ಇನ್ನೂ ಆ ದೇವಸ್ಥಾನಕ್ಕೆ ನಮಗೆ ಹೋಗೋಕ್ಕೆ ತುಂಬ ಖುಷಿ ಕೊಡೋವಂಥ ವಿಚಾರ ಏನಾದರೂ ಇದ್ದರೆ, ಆ ದೇವಸ್ಥಾನಕ್ಕೆ ಆನೆಗಳು ತುಂಬ ಬರ್ತವೆ. ಸಾಧ್ಯವಾದರೆ ನಿಮಗೂ ಕೂಡ ತೋರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಮೈಸೂರು ದಾಟ್ತಿದ್ದಂಗೆ ನಮಗೆ ಎಲೆ ತೋಟದ ಹತ್ರ ಸಿಗೋದು ಶ್ರೀ ವೆಂಕಟೇಶ್ವರ ಬಾಲಾಜಿ ಟೆಂಪಲ್ಲು. ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ನೋಡ್ಬೋದು. ಈಗ ನಾವು ಮೈಸೂರಿಂದ ಹೊರಗಡೆ ಬಂದು ನಂಜನಗೂಡು ರಸ್ತೆಯಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಹೋಗ್ತಿದ್ದಂಗೆ ನಮಗೆ ಇವಾಗ ಬಲಭಾಗದಲ್ಲಿ ಒಂದು ಸುಂದರವಾದ ಒಂದು ಕೆರೆ ಕಾಣಿಸುತ್ತೆ. ಇಲ್ಲಿಂದ ಮುಂದೆ ಸಾಗ್ತಿದ್ದಾಗೆ ನಮಗೆ ಒಂದು ವಾಟರ್ ಬ್ರಿಡ್ಜ್ ಕಾಣಿಸುತ್ತೆ. ಈಗ ನಾವು ಆ ಬ್ರಿಡ್ಜ್ ಕೆಳಗಡೆ ಹೋಗ್ತಾ ಇದ್ದೀವಿ. ನೀವೀಗ ಅದನ್ನು ನೋಡ್ಬೋದು. ಇನ್ನು ಬ್ರಿಡ್ಜ್ ದಾಟಿ ಮುಂದೆ ಬರ್ತಿದ್ದಾಗೆ ನಮಗೆ ರೈಟ್ ಸೈಡಲ್ಲಿ ನಮ್ಮ ಮೈಸೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನಮ್ಮ ಮೈಸೂರಿನ ಏರ್ಪೋರ್ಟ್ನ ಈಗ ನೀವು ನೋಡ್ಬೋದು. ಒಳಗಡೆ ಒಂದು ಫ್ಲೈಟು ರೆಡಿಯಾಗಿ ನಿಂತಿದೆ ಟೇಕ್ ಆಫ್ ಆಗೋಕ್ಕೆ. ಏರ್ಪೋರ್ಟ್ ಹೈಟಲ್ಲಿ ಇದೆಯಲ್ಲ, ಆ ಕಾರಣಕ್ಕೆ ಕಾಣಿಸಲ್ಲ. ಇವಾಗ ನೋಡ್ತಾ ಇರೋದು ನಮ್ಮ ಮೈಸೂರಿನ ಏರ್ಪೋರ್ಟ್ ಎಂಟ್ರೆನ್ಸು. ಇಲ್ಲಿಂದನೇ ಒಳಗಡೆ ಹೋಗೋದು. ಅದರಿಂದ ಮುಂದೆ ಬರ್ತಿದ್ದಂಗೆ ನಮಗೆ ಒಂದು ಟೋಲ್ ಸಿಗುತ್ತೆ. ಇವತ್ತು ಭಾನುವಾರ ಆಗಿರೋ ಕಾರಣದಿಂದ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಮೈಸೂರು, ಬೆಂಗಳೂರಿಂದ ಊಟಿ ಕಡೆ ಎಲ್ಲ ಹೋಗ್ತಾ ಇದೆ. ತುಂಬ ವೆಹಿಕಲ್ಸ್ಗಳಿರೋದ್ರಿಂದ ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ನಮ್ಮದು ಬೈಕ್ ಆಗಿರೋದ್ರಿಂದ ಸಣ್ಣ ಸಣ್ಣ ಗ್ಯಾಪಲ್ಲೂ ಸಹ ನುಗ್ಗಿಸ್ಕೊಂಡು ಹೊರಟ್ಬಿಡ್ಬೋದು. ಅಂತೂ ಎಲ್ಲ ದಾಟಿ ಹೊರಗಡೆ ಬಂದ್ಬಿಟ್ಟು ಈಗ ನಾವು ನಮ್ಮ ನಂಜನಗೂಡಿಗೆ ಬಂದು ಇಲ್ಲಿ ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ನಮಗೆ ಒಂದು ಬ್ರಿಡ್ಜ್ ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಬೆಳಗ್ಗೆ. ಇಲ್ಲಿಂದ ನಮ್ಮ ದಕ್ಷಿಣ ಕಾಶಿ ನಂಜನಗೂಡಿಗೆ ವೆಲ್ಕಮ್ ಮಾಡ್ತಾ ನಮ್ಮ ಜರ್ನಿನ ಮುಂದುವರಿಸ್ತಾ ಇದ್ದೀವಿ. ಈಗ ನಾವು ಗುಂಡ್ಲುಪೇಟೆಗೆ ಬಂದಿದ್ವಿ. ಗುಂಡ್ಲುಪೇಟೆ ಇನ್ನೊಂದು ಕಿಲೋಮೀಟ್ರ್ ದೂರ ಇದೆ. ಗುಂಡ್ಲುಪೇಟೆಯಿಂದ ಹಿಂದೆ ನಮಗೆ ಎಂಟ್ರೆನ್ಸಲ್ಲೇ ಒಂದು ಟೀ ಹೋಟ್ಲು ಸಿಗುತ್ತೆ. ಇನ್ನೂ ಈ ಹೋಟ್ಲಲ್ಲಿ ಟೀನ ಸೂಪರಾಗಿ ಮಾಡ್ತಾರೆ. ನಾವು ಈ ಸೈಡ್ ಬಂದಾಗ ಈ ಹೋಟ್ಲಲ್ಲಿ ಟೀ ಕುಡಿದೆ ಇಲ್ಲಿಂದ ಹೋಗೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಈ ಟೀ ಹೋಟ್ಲನ್ನ ನಾವು ಮಿಸ್ ಮಾಡ್ಕೊಳ್ಳಲ್ಲ. ಇನ್ನು ನಮ್ಮ ಮಂಜು ಅವರು ಟೀಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಒಳಗಡೆ ಟೀ ರೆಡಿ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಬಿಸ್ಕೆಟ್ ತಗೊಂಡು ತಿಂತಾ ಇದ್ದಾರೆ. ಇಲ್ಲಿ ಮಾಡೋ ಟೀ ನಮ್ಮ ಮಂಜು ಅವ್ರಿಗೆ ಎಷ್ಟಿಷ್ಟ ಅಂದರೆ, ಮತ್ತೆ ಈ ಹೋಟ್ಲಲ್ಲಿ ಟೀ ಕುಡಿಬೇಕು ಅಂದರೆ ತುಂಬ ದಿನ ಆಗುತ್ತೆ ಅಂತ 2 ಟೀನ ಒಟ್ಟಿಗೆ ತೊಗೊಂಡು ಒಟ್ಟಿಗೆ ಕುಡಿತಾ ಇದ್ದಾರೆ. ಹೇಗಿದೆ ಮಂಜು?
ನೀವೀಗ ನೋಡ್ತಾ ಇರುವಂಥದ್ದು ನಮ್ಮ ಗುಂಡ್ಲುಪೇಟೆಯ ಎಂಟ್ರೆನ್ಸು. ಈಗ ನಾವು ಗುಂಡ್ಲುಪೇಟೆ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸಿಟಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ವಲ್ಪ ಮುಂದೆ ಬಂದು ರೈಟ್ ಸೈಡ್ಗೆ ಹೋಗೋದಾದರೆ ನಾವು 153 ಕಿಲೋಮೀಟರ್ ದೂರದಲ್ಲಿರುವ ಕೊಚ್ಚಿಕೋಡ್ಗೆ ಇಲ್ಲಿಂದ ಹೋಗ್ಬೋದು. ಇವಾಗ ಆ ರೋಡನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿಂದ ಕೊಚ್ಚಿಕೋಡ್ಗೆ ಹೋಗ್ಬೋದು. ಆದರೆ ಇವಾಗ ನಾವು ಹೋಗ್ತಾ ಇರೋದು ಊಟಿ ರೋಡು. ಈಗ ನಾವು ಗುಂಡ್ಲುಪೇಟೆ ದಾಟಿ ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ವೇಣುಗೋಪಾಲ ಸ್ವಾಮಿ ಬೆಟ್ಟ ಈಗ ದೂರದಿಂದ ನಮಗೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಗುಂಡ್ಲುಪೇಟೆ ಬಿಟ್ಟು ಮುಂದೆ ಬಂದ ತಕ್ಷಣವೇ ನಮಗೆ ಒಂದು ಹಳ್ಳಿ ಸಿಗುತ್ತೆ. ಇಲ್ಲಿ ದೇವಸ್ಥಾನದ ಒಂದು ದೊಡ್ಡ ಆರ್ಚು ನೀವು ನೋಡ್ಬೋದು. ಇಲ್ಲಿಂದ ರೈಟಿಗೆ ಟರ್ನ್ ಆಗಿ ಈಗ ನಾವು ಆ ಹಳ್ಳಿಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ನೋಡ್ತಿರ್ಬೋದು ನೀವು, ಒಂದು ಪುಟ್ಟ ಹಳ್ಳಿ ಇದೆ ಇಲ್ಲಿ. ಈ ಹಳ್ಳಿಯ ರಸ್ತೆಯಲ್ಲಿ ನಾವು ಮುಂದೆ ಬರಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 2 ರೋಡ್ ಕಾಣಿಸ್ತಾ ಇದೆ. ಇಲ್ಲಿಂದ ನಾವು ಲೆಫ್ಟಿಗೆ ಟರ್ನ್ ಆಗಬೇಕು. ನೋಡಿ, ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರ ಒಂದು ಸ್ಟ್ಯಾಚು ಕೂಡ ನೀವು ನೋಡ್ಬೋದು. ಇಲ್ಲಿಂದ ಮುಂದೆ ಸಾಗ್ತಾ ಬಂದರೆ ನಮಗೆ ದೂರದಲ್ಲಿ ಬೆಟ್ಟ ಗುಡ್ಡಗಳ ಸಾಲು ಕಾಣಿಸ್ತಾ ಹೋಗುತ್ತೆ. ನೋಡೋಕ್ಕೆ ಕಣ್ಣಿಗೆ ತುಂಬ ಖುಷಿಯಾಗುತ್ತೆ. ಯಾರೆಲ್ಲ ಗೋಪಾಲಸ್ವಾಮಿ ಬೆಟ್ಟ ನೋಡಿಲ್ಲ ಅವರು ನಿಮ್ಮ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಜಾಗ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಮತ್ತು ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಸಿಗುತ್ತೆ. ಇನ್ನು ಕೆಲವೊಂದು ಸೀಸನ್ಗಳಲ್ಲಿ ಈ ರಸ್ತೆಯಲ್ಲಿ ಬಂದ್ಬಿಟ್ರೆ ಫುಲ್ಲು ಹಿಮ ಸುರಿತಾ ಇರುತ್ತೆ, ರೋಡೇ ಕಾಣಿಸಲ್ಲ, ಅಷ್ಟು ಕೋಲ್ಡ್ ಆಗಿರುತ್ತೆ ಈ ಪ್ಲೇಸೆಲ್ಲ. ಆವಾಗ ನೋಡೋಕ್ಕೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಆದರೆ ಇವತ್ತು ತುಂಬ ಬಿಸಿಲಿರೋ ಕಾರಣದಿಂದ ನೀಟಾಗಿ ಬೆಟ್ಟ ಎಲ್ಲ ತೋರಿಸ್ತಾ ಇದ್ದೀವಿ. ಮತ್ತು ಈ ಪ್ಲೇಸಿಗೆ ಬಂದಾಗ ಈ ರೋಡಲ್ಲಿ ನಿಂತ್ಕೊಂಡು ನಾವು ಫೋಟೋ ತೆಗೆಸ್ಕೊತೀವಿ. ಈಗ ನಿಮ್ಮ ಮುಂದೆ ಕಾಣಿಸ್ತಿರೋದೆ ಶ್ರೀ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಇವತ್ತು ನಮ್ಮ ಜೊತೆ ನಿಮ್ಮನ್ನು ಸಹ ಆ ಬೆಟ್ಟದ ಮೇಲೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತು ಫುಲ್ ಎಂಜಾಯ್ ಮಾಡೋಣ. ಇವಾಗ ನೋಡ್ತಾ ಇದ್ದೀರಾ, ಕಾರ್ಗಳು ಎಲ್ಲ ರೋಡಿಂದ ಅಕ್ಕಪಕ್ಕ ನಿಂತಿದೆ. ಮೋಸ್ಟ್ಲಿ ಎಲ್ಲೋ ಅಲ್ಲಿ ಕಾರ್ ಪಾರ್ಕಿಂಗ್ ಫುಲ್ಲಾಗಿ ಎಲ್ಲ ಕಾರ್ಗಳನ್ನೂ ಇಲ್ಲಿ ರೋಡ್ ಸೈಡ್ ನಿಲ್ಲಿಸಿದ್ದಾರೆ. ನಮ್ಮದೇನು ಬೈಕ್ ಇದೆ, ಅಲ್ಲಿವರೆಗೂ ಹೋಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಮತ್ತು ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ರಶ್ ಇರ್ತಾರೆ. ನೋಡೋಣ ನಮ್ಗೆ ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತ. ನೀವೀಗ ನೋಡ್ತಾ ಇದ್ದೀರಾ ಜನ ಸಾಗರ. ಇನ್ನೂ ಟಿಕೆಟ್ ಕೌಂಟ್ರು ಅರ್ಧ ಕಿಲೋಮೀಟ್ರ್ ಇದೆ. ನಮ್ಮ ಮಂಜವರು ಕ್ಯೂವಲ್ಲಿ ನಿಲ್ಲಿಸ್ಬಿಟ್ಟು ನಾನು ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ನಾನು ಮೊದಲೇ ಹೇಳ್ದಾಗೆ ಯಾವುದೇ ವೆಹಿಕಲ್ಸ್ಗಳನ್ನೂ ಕೂಡ ಮೇಲೆ ಬಿಡೋಲ್ಲ. ಇಲ್ಲಿಂದ ನಾವು ಬಸ್ಸಲ್ಲೇ ಮೇಲೆ ಹೋಗಬೇಕಾಗುತ್ತೆ. ಇನ್ನೊಂದು, ಲೇಡೀಸ್ಗಳು ಬಸ್ ಫ್ರೀ ಅಂದ್ಕೊಂಡು ಯಾವುದೇ ಕಾರಣಕ್ಕೂ ಬರಬೇಡಿ. ಯಾಕಂದರೆ ನೀವು ಆಧಾರ್ ಕಾರ್ಡ್ ತೋರಿಸಿದ್ರೂ ಕೂಡ ಅರ್ಧ ಚಾರ್ಜ್ ಕೊಡಲೇಬೇಕಾಗುತ್ತೆ. ಇನ್ನು ಟಿಕೆಟ್ ಬೆಲೆ ಎಷ್ಟು ಅಂದರೆ ಒಬ್ಬರಿಗೆ 60 ರೂಪಾಯಿ, ಹೋಗೋಕ್ಕೆ 30 ರೂಪಾಯಿ, ಬರೋಕ್ಕೆ 30 ರೂಪಾಯಿ, ಒಟ್ಟಿಗೆ ಇಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ. ಈಗ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಇಲ್ಲೊಂದು ಕ್ಯೂ ಇದೆ. ಈಗ ಕ್ಯೂವಲ್ಲಿ ನಿಂತಿದ್ದೀವಿ. ಈಗ ನಿಮ್ಮ ಮುಂದೆ ಕಾಣಿಸ್ತಿದೆ ನೋಡಿ, ಅದೇ ಬಸ್ಸಲ್ಲಿ ಈಗ ನಾವು ಹೋಗೋದು. ಜನಗಳು ಮಾತ್ರ ತುಂಬ ಇದ್ದಾರೆ. ನಮಗೆ ಸೀಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನಾವೆಲ್ಲ ನಿಂತ್ಕೊಂಡೇ ಹೋಗೋದು. ಹಬ್ಬ ಸದ್ಯಕ್ಕೆ ನನಗೆ ಫ್ರಂಟ್ ಸೀಟೇ ಸಿಕ್ಕಿದೆ. ನಮ್ಮ ಮಂಜು ಮಾತ್ರ ಹಿಂದೆ ಸಿಕ್ಬಿಡ್ತು ಸೀಟು. ಆದರೂ ಪರವಾಗಿಲ್ಲ, ಮುಂದ್ಗಡೆಯಿಂದ ವ್ಯೂಸ್ ಚೆನ್ನಾಗಿ ಕಾಣಿಸುತ್ತೆ. ಈಗ ನಮ್ಮ ಜೊತೆ ನಿಮ್ಮನ್ನು ಸಹ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಬೆಟ್ಟ. ಇವಾಗ ನೋಡ್ತಾ ಇದ್ದೀರಾ ನೀವು, ನಮ್ಮ ಬಸ್ಸು ಎಷ್ಟೊಂದು ಸ್ಲೋ ಆಗಿ ಹೋಗ್ತಾ ಇದೆ ಅಂತ. ಯಾಕಂದರೆ ಇಲ್ಲಿ ರೋಡ್ ತುಂಬ ಚಿಕ್ಕದಾಗಿರೋ ಕಾರಣದಿಂದ ಸ್ವಲ್ಪ ನಿಧಾನವಾಗೇ ಹೋಗೋದಿಲ್ಲಿ. ಇನ್ನು ಆ ಕಡೆಯಿಂದ ಬಸ್ಗಳು ಬಂದ್ಬಿಟ್ರೆ ಮಾತ್ರ ನಮಗೆ ಇಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸೈಡಲ್ಲಿ ನಿಲ್ಲಿಸಿದ್ದೀವಿ ಬಸ್ಸೀಗ. ಅದು ಪಾಸ್ ಆಗೋವರೆಗೂ ನಾವು ಸೈಡಲ್ಲೇ ನಿಂತಿರಬೇಕಾಗುತ್ತೆ. ಎರಡೂ ಒಟ್ಟಿಗೆ ಹೋಗೋಕ್ಕಾಗಲ್ಲ. ನೋಡಿ ಇಲ್ಲಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇನ್ನೊಂದೇನೆಂದರೆ ಇಲ್ಲಿ ಆನೆಗಳು ತುಂಬ ಇದೆ. ರೋಡ್ ಮಧ್ಯೆ ಎಲ್ಲ ಬಂದ್ಬಿಡುತ್ತೆ.
ಎಲ್ಲೂ ಸದ್ಯ ಕಾಣಿಸ್ತಾ ಇಲ್ಲ ನಮಗೆ. ಇಲ್ಲಿಂದ ಹೆಚ್ಚಾಗಿ ಆನೆಗಳು ಕಾಣಿಸ್ತಾ ಹೋಗ್ತವೆ, ಅದಕ್ಕೋಸ್ಕರ ನಾನು ಇಲ್ಲಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗಂತೂ ನಾವು ತುಂಬ ಹೈಟಲ್ಲಿದ್ದೀವಿ. ಈ ಡ್ರೈವರ್ ಸರ್ ಮಾತ್ರ ತುಂಬ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ತಾರೆ ಇಲ್ಲಿಂದ. ಅಂತೂ ಈಗ ಬೆಟ್ಟದ ಮೇಲೆ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಈಗ ಬಂದು ಅಲ್ಲಿ ನೋಡಿ ದೂರದಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ. ಈಗ ದೇವಸ್ಥಾನದ ಪಕ್ಕದ ರೋಡಲ್ಲೇ ಹೋಗ್ತಾ ಇದ್ದೀವಿ. ಈಗ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆಗಿದ್ವಿ. ಇಲ್ಲಿಂದ ಸ್ವಲ್ಪ ಮೆಟ್ಲುಗಳಿದೆ. ನಮ್ಮ ಮಂಜವರು ಈಗ ಮುಂದೆ ಹೋಗ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ಕೊಂಡು ಹಿಂದೆ ಹೋಗ್ತಾ ಇದ್ದೀನಿ. ದೂರದಲ್ಲಿ ಕಾಣಿಸ್ತಿದ್ದ ಬೆಟ್ಟಗಳೆಲ್ಲ ಇವಾಗ ದೇವಸ್ಥಾನದ ಪಕ್ಕದಲ್ಲೇ ಇದೆ. ನನಗಂತೂ ತುಂಬ ಖುಷಿ ಆಗ್ತಿದೆ ಈ ಜಾಗಕ್ಕೆ ಬಂದು. ಇನ್ನು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಾಗೆ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಇದೆ. ಈಗ ದರ್ಶನಕ್ಕೆ ಕ್ಯೂ ಅಲ್ಲಿ ಇದ್ದೀವಿ, ಆಮೇಲೆ ಬಂದು ನಾವು ಕೂಡ ಊಟ ಮಾಡ್ತೀವಿ. ಅಂತೂ ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿದೆ. ಆನೆ ಇವಾಗ ಬಂದಿದೆ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ನೋಡಿ ಆನೆ ಎಲ್ಲಿಗೆ ಬರ್ತಾ ಇದೆ. ಎಲ್ಲ ಫೋಟೋಸ್ ವೀಡಿಯೋಸ್ ಮಾಡ್ತಾ ಇದ್ದಾರೆ. ನನಗಂತೂ ತುಂಬ ಸಂತೋಷ ಆಗ್ತಿದೆ. ಫಾರೆಸ್ಟಲ್ಲಿ ಲೈವಲ್ಲಿ ಎಲಿಫೆಂಟ್ ನೋಡೋದು ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಈ ಜಾಗ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಯಾರೂ ಇಲ್ಲಿಂದ ಮುಂದೆ ಹೋಗೋ ಆಗಿಲ್ಲ. ಆಗಲೇ ನೋಡೋದ್ರಲ್ಲ ಆನೆಗಳು ಇಲ್ಲೇ ಓಡಾಡ್ತಾ ಇದೆ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೋದರೆ ನಿಜವಾಗ್ಲೂ ಬೈತಾರೆ. ದಯವಿಟ್ಟು ಯಾರೂ ಆ ತಪ್ಪು ಕೆಲಸ ಮಾಡಿಬಿಡಿ. ಇಲ್ಲೇನಿದೆ ಅಷ್ಟೇ, ಇಷ್ಟರಲ್ಲಿ ಮಾತ್ರ ಓಡಾಡಿ, ಆ ಕಟ್ಟೆ ದಾಟಿ ಹೊರಗಡೆ ಯಾರೂ ಹೋಗ್ಬಿಡಿ. ಆದರೂ ಹುಡುಗಿರಿಗೆ ರೀಲ್ಸ್ ಮಾಡೋ ಹುಚ್ಚು, ಹೊರಗಡೆ ಹೋಗಿ ವಿಡಿಯೋ ಮಾಡ್ತಾ ಇರ್ತಾರೆ. ಇವತ್ತು ತುಂಬ ರಶ್ ಇದ್ದರೂ ಕೂಡ ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಜೊತೆಗೆ ದೇವಸ್ಥಾನದ ಪ್ರಸಾದ ಕೂಡ ಸ್ವೀಕರಿಸ್ತು. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಬಸ್ಸು ತುಂಬ ರಶ್ ಇರುತ್ತೆ, ಆದರೂ ಟ್ರೈ ಮಾಡ್ತೀವಿ. ಮತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ತುಂಬ ಆನೆಗಳು ಕಾಣಿಸ್ತವೆ ಅಂತ ಹೇಳಿದ್ರು. ನಿಮಗೂ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇನ್ನು ಈ ಜಾಗದಲ್ಲಿ ಮಾತ್ರ ಎಲ್ಲಿ ನೋಡಿದ್ರು ಬರೀ ಜಿಂಕೆಗಳೇ ಇರ್ತವೆ. ಜಿಂಕೆಗಳು ನೋಡಿ ನೋಡಿ ನಮ್ಗೆ ಅಷ್ಟೊಂದು ಬೇಜಾರಾಗ್ಬಿಡುತ್ತೆ. ಇನ್ನು ಈ ಜಾಗದಲ್ಲಿ ಮಾತ್ರ ಬ್ಲ್ಯಾಕ್ ಚೀತಾಗಳು ಜಾಸ್ತಿ ಕಾಣಿಸ್ತವೆ. ಈಗ ನಾವಿಲ್ಲಿ ಒಂದು ದೊಡ್ಡ ಕರಡಿ ನೋಡ್ದು ಜಸ್ಟ್ ರೋಡಿಂದ ಪಾಸ್ ಆಯಿತು. ಸದ್ಯಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಎದುರ್ಕೊಬಿಟ್ಟ ನಮ್ಮ ಫ್ರೆಂಡು.
ಭಯ್ಯ ಕರಡಿ ಐತೆ ನೋಡ್ಕೋಗಿ. ಭಯ್ಯ ಕರಡಿ ಐತೆ, ಭಯ್ಯ ಕರಡಿ ಐತೆ ನೋಡ್ಕೋಗಿ. ಹೆಸರಪ್ಪ 2 ಹೆಸರು ಹೆಸರು ರೋಡಲ್ಲಿ ಐತೆ ಟ್ರ್ಯಾಕ್ಟರ್. ಇದು ಇದೇ ರೋಡಲ್ಲಿ ಸಿಕ್ಕಿದೆ ಅನ್ಸುತ್ತೆ ನಮಗೆ. 2 ಎಣ್ಣೆ. ಹತ್ರ ಹೋಗ್ಬೇಡಿ ನಮಗೆ ಪೊಕೋ ಅಂತದೆ ಇಲ್ಲಿ. ಆಮೇಲೆ ಬೇಕಾದ್ರೆ ಅವರೆಲ್ಲ ಹೋಗ್ಬಿಟ್ಟಿರಿ. ಹಾಯ್ ಡಾರ್ಲಿಂಗ್. ಇನ್ನು ಆನೆಗಳಿಗೆ ಇವಾಗ ಊಟದ ಸಮಯ. ಯಾವಾಗಲೂ ತಿಂತಾನೇ ಇರಬೇಕು. ಯಾಕಂದರೆ ನಿಮ್ಗೆ ಗೊತ್ತಲ್ಲ ಅದ್ರ ಹೊಟ್ಟೆ ಎಷ್ಟು ತುಂಬ ದೊಡ್ಡದಿದೆ ಅಂತ. ಅದಕ್ಕಾಗಿ ಅವು ನೆಮ್ಮದಿಯಾಗಿ ಸಿಕ್ಕಿದ್ನೆಲ್ಲ ತಿನ್ಕೊಂಡು ಹಾಯಾಗಿವೆ. ನಾವು ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋಕ್ಕೆ ಹೋಗಬಾರ್ದು. ನಮ್ಮ ಪಾಡಿಗೆ ನೋಡ್ಕೊಂಡು ಸುಮ್ಮನೆ ಒಯ್ತಾ ಇರಬೇಕು. ಇನ್ನು ಇಲ್ಲಿಂದ ಊಟಿ ಜಸ್ಟ್ 36 ಕಿಲೋಮೀಟ್ರ್ ದೂರ ಇದೆ ಅಷ್ಟೇ. ನಾವು ಡಿಪಾರ್ಟ್ಮೆಂಟ್ ಇಲ್ಲ ಏನೋ ಪತ್ತೆನೂ ಇಲ್ಲ. ಹೋದಿನ ವಯಸ್ಸು 12 ಲೀಟ್ರ್. ಇದು ವಯಸ್ಸು 12. ಹೊರಟ್ರೆ ಮೈಸೂರಲ್ಲಿ ಯಾವ್ದಾರ ಯಾವರು ಸ್ವಾಮಿ ನಾವು ಗುಳ್ಳುಪೇಟೆ. ನಡೀರಿ ನಾನು ನಡೀರಿ ಸ್ವಾಮಿ ಸಲ್ಲಪ್ಪ ಓಕೆನಾ? ನಮ್ಮದು ಕ್ಲಾರಿಟಿ ಐತೆ, ಆಮೇಲೆ ಕಾಣಿಸ್ತಿಲ್ಲ ಅದು. ನಿಧಾನ ಹೋಗಿ ಆನೆಗಳು ಕ್ಯಾಂಪ್ ತಾನೇ ಇದು. ಲೆಫ್ಟ್ ಎಲ್ಲಿ? ಇಲ್ಲಿ 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 ಇಲ್ಲೊಂದು ಸಲಗ ಹೋಯ್ತಾ ಇಲ್ಲಿದೆ ಮೂಲೆಯಲ್ಲಿದೆ. ಇವಾಗ ಮಾಡೋ ವಿಡಿಯೋ ಬೆಟ್ಟದು.
ಅದು ಆ ಬೆಟ್ಟ ಅದು ಇದು ಅಲ್ಲಿ ನೋಡಿ ಸರ್ ಏನೋ ಟಚ್ ಆದಂಗೆ ಐತೆ ಗಣಪತಿ ಬಾಸಿದಂಗೆ ಆಗ್ತದೆ ಎಲ್ಲಿ ಮಾಡ್ಕೊಂಬರೋಣ ಸಲಾಗ ಕೇಳ್ದಲ್ಲಪ್ಪ ಅದು ಮರಿ ಇನ್ನೂ ಅವಾಗಿರಲಿಲ್ಲ ಈಗ ಬಂದವೆ ಏನಾಗಿದೆ ಗಂಟು ತಿರ್ಗಲ್ಲ ಏನೋ ಬೆಂಟವನೋ ಅದಕ್ಕೆ ಹಳೆ ಬರ್ತದೆ ಅದ್ಯಾವುದೋ ವಯಸ್ಸಾನೆ ಇರ್ಬೇಡ್ರಿ ಇನ್ನೂ ಅದೇ ಯಾವುದೋ ವಯಸ್ಸಾನೆ ಇರಬೇಕು ಇನ್ನೂ ಅಲ್ಲೊಂದು ನೋಡಿ ಎದುರುಗಡೆ ಹೆಂಗೆ ಕಂಟಿದ್ದ ಅಲ್ಲಿ ಅಲ್ಲಿ ಎದುರುಗಡೆ ಹಾಂ ಅದೇನೆ ಪಕ್ಕನೇ ಹೋಗ್ತೀವಿ ಹೋಗ್ಬಿಡಿ ಹತ್ರ ಬಿಡಿ ಓಡ್ಬಿಡ್ತವೆ ಐ ಲವ್ ಯು ಡಾರ್ಲಿಂಗ್ ಹಾಂ ಬೇರೆ ಆ ಕಡೆ ಇದೆ ಈ ಕಡೆ ಬಂದವು ಅಷ್ಟೇ ಈಗ ಮೇಯ್ತಾರೆ ತೆಗೆ ತಿಂತಾರೆ ಬೆಳೆ ಕಾಡಲ್ಲಿ ತಿಂತಾರೆ ತೆಗೆ ತಿಂತೀನಿ ಮಾಡ್ಕೊಂತೀನಿ ಈ ಕಡೆ ಓ ಅಲ್ಲಿ ಎರಡು ಐದು ಇನ್ನೊಂದು ಬಂದಿಟ್ರೆ ನೀವು ಮೇಲೆ ಹೋಗ್ತಾಯಿಲ್ಲ ಏನು ಕಾಣಿಸಲ್ಲ ನೋಡ್ತಾ ಇದೆ ಬರ್ತಾವ ಈ ಕಡೆ ಇಲ್ಲಲ್ವ ಬರಲ್ಲಲ್ವ ಆ ಕಡೆ ಹೋಯ್ತಾವೆ ನೋಡಿರಿ ಹೋಯ್ತಾವೆ ಕಣ ಆ ಕಡೆ ಬರ್ಲ ಕಣೆ ಇವು ಈಗ ದೇವಸ್ಥಾನದಿಂದ ಮತ್ತೆ ಗುಂಡ್ಲುಪೇಟೆಗೆ ಬಂದಮೇಲೆ ಗೊತ್ತಲ್ಲ ನಮ್ಮ ಟೀ ಅಡ್ಡ ಇದು. ಅದೇನೋ ಗೊತ್ತಿಲ್ಲ, ನಮಗೆ ಈ ಹೋಟ್ಲಲ್ಲಿ ಮಾಡೋ ಟೀ ಮಾತ್ರ ಸಖತ್ ಇಷ್ಟ. ಅದಕ್ಕೆ ಮತ್ತೆ ಕುಡಿತಾ ಇದ್ದೀವಿ ಇಲ್ಲಿಗೆ ಬಂದು. ಇನ್ನೇನು ಸಂಜೆ ಆಗ್ತಾ ಇದೆ. ಈಗ ನಾವು ಮೈಸೂರಿಗೆ ಮತ್ತೆ ರಿಟರ್ನ್ ಆಗೋ ಟೈಮ್ ಹತ್ರ ಬರ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ನಮ್ಮ ವಿಡಿಯೋ ಹೇಗಿತ್ತು ಅಂತ. ಯಾರಾದರೂ ಫಸ್ಟ್ ಟೈಮ್ ಈ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ನಮ್ಮ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಹೇಳ್ತಾ ನಿಮ್ಮ ಪ್ರೀತಿಯ ರಾಘು ಸ್ಟಾರ್ಸ್ ಕಿಂಗ್. ಅಯ್ಯೋ, ಮತ್ತೆ ಮೈಸೂರಿಗೆ ಬಂದ ತಕ್ಷಣವೇ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಇನ್ನು ಇಲ್ಲಿಂದ ಮನೆಗೆ ಹೋಗೋಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ ನಮಗೆ, ಅಷ್ಟು ಟ್ರಾಫಿಕ್ ಇದೆ. ಇವತ್ತು ಭಾನುವಾರ ಬೇರೆ.